ಸಿಂಧು ಟೈಮ್ ಆಯ್ತು, ಚಪ್ರಕ್ ಪೂಜೆ ಮಾಡ್ಬೇಕು, ಬೇಗ ಬಾರೆ. ಭವಾನಿ, ಮದ್ವೆಲ್ ಯಾವ್ದೇ ವಿಘ್ನ ಬರ್ದೆ ಎಲ್ಲ ಒಳ್ಳೆ ರೀತಿಲಿ ನಡೀಲಿ ಅಂತ ಆ ದೇವ್ರ ಕೈ ಮುಗ್ದು ಬೇಡ್ಕೋ. ಹಾಗೆ ಅಪ್ಪ ಅಮ್ಮನ ಕಾಲ್ಗೂ ನಮಸ್ಕಾರ ಮಾಡ್ಕೊಳಮ್ಮ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ. ಬಾ, ಚಪ್ರದ ಶಾಸ್ತ್ರ ಮಾಡೋಣ. ಎಂದು ನಮ್ಮ ಮನೆ ಬೃಂದಾವನ ಕಣೆ, ದೀರ್ಘ ಸುಮಂಗಲಿ ನೀನಮ್ಮ ಸಿರಿ ಗೌರಮ್ಮ. ಮಂತ್ರವಿದೆ, ಮಾಧುರ್ಯವಿದೆ, ಕಣ್ಣೀರೊಳಗೂ ಆನಂದವಿದೆ. ಎಲ್ಲ ನೀಡು ಪಾದ ಇದೆ ಆಶೀರ್ವಾದ, ಹೃದಯ ಅನ್ನೋದೊಂದು ಮಲ್ಲೆ ಮಂಟಪ, ಅಜ್ಜನ ಅನುಭವದ ಮಾತು ಕಣಪ್ಪ, ಸಹನೇನೆ ಸಂಸಾರದ ದೇವ್ರು ಕಣಪ್ಪ. ಪಲುಕೆ ಪಲುಕೆ ತೋರಣವೇ, ಮಾಸವೇ ಉಳಿಯಲಿ ಕಂಕಣವೇ. ಹಾ, ಎಲ್ಲ ಅರೇಂಜ್ಮೆಂಟ್ ಆಗ್ತಿದೆಯಲ್ಲ? ಹಾ, ದೇವಸ್ಥಾನದ ಅರ್ಚಕರ ಹತ್ರನು ಮಾತಾಡ್ಬೇಕು. ಹಾ, ಹೌದೌದು. ಹಾ ಸರಿ, ನಾನು ವಿರಾಟ್ ಹೇಳ್ತೀನಿ, ಅವನು ಅದೆಲ್ಲ ನೋಡ್ಕೊತಾನೆ. ಆಮೇಲೆ ಹೂವಿಂದ ಅರೇಂಜ್ಮೆಂಟ್ ಎಲ್ಲ ಮಾಡ್ಬೇಕು. ಓಕೆ ಓಕೆ, ಸರಿ ಸರಿ. ಸಾರಿ ಅಪ್ಪ. ಈಗ ಸಾರಿ ಎಲ್ಲ ಬೇಡ, ಮದ್ವೆಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ಗಮನ ಕೊಡು. ಅಮ್ಮ ಎಲ್ಲಿ? ಒಳಗಡೆ ಇದೆ ಅಲ್ವಾ? ಅಮ್ಮ, ಅಥರ್ವ, ಸಾರಿ ಅಮ್ಮ. ಅಜ್ಜಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಥರ್ವ, ವಿರಾಟ್ ಎಲ್ಲ ಹೇಳಿದನಲ್ವಾ, ನಾಳೆನೆ ಮದ್ವೆ. ಯಾಕೆ ಏನು ಎತ್ತ ಏನು ಕೇಳ್ಬೇಡ, ಹೋಗ್ ಫ್ರೆಶ್ ಅಪ್ ಆಗ್ಬಿಟ್ ಬಾ. ನಿನ್ ಭವಾನಿ ಮನೆಗೆ ಹೋಗ್ಬಿಟ್ಟು ಬರ್ಬೇಕು. ನಾನೊಬ್ನೇನಾ ಅಮ್ಮ? ಮೊದ್ಲು ಫ್ರೆಶ್ ಅಪ್ ಆಗ್ಬಿಟ್ ಬಾ, ಹೋಗು. ಅತ್ತೆ, ಮದ್ವೆಗೆಲ್ಲ ಅರೇಂಜ್ಮೆಂಟ್ ಆಗಿದೆ, ದೇವಸ್ಥಾನದಲ್ಲೂ ಮಾತಾಡಿದೀನಿ. ನಿಮ್ಗಳಿಗೆ ಏನಾದ್ರು ಬೇಕಾದ್ರೆ ಕೇಳಿ, ಅದನ್ನು ವ್ಯವಸ್ಥೆ ಮಾಡ್ತೀನಿ. ಮದ್ವೆ ಒಂದಾದ್ರೆ ಸಾಕು, ನಮ್ಮ ವ್ಯವಸ್ಥೆಗಳ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ಅತ್ತೆ, ಶಾಸ್ತ್ರದ ಬಗ್ಗೆ ನೀವೇ ಎಲ್ಲ ನೋಡ್ಕೋಬೇಕು. ಸಿಂಪಲ್ ಮದ್ವೆ ಅಂತ ಯಾವ ಶಾಸ್ತ್ರನೂ ಮಿಸ್ ಮಾಡೋ ಹೋಗಿಲ್ಲ. ಸರಿ ಆಯ್ತಪ್ಪ. ವಿರಾಟ್, ನನ್ ಜೊತೆ ಬಾ, ಸ್ವಲ್ಪ ಕೆಲಸ ಇದೆ.